ಈ ದೇಶಕ್ಕೆ ಅನ್ನವನ್ನು ನೀಡುವಂಥ ಎಲ್ಲ ಅನ್ನದಾತರ ಮನೆ ದೇವರಿಗೆ ಮನದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಸಾಮಾನ್ಯವಾಗಿ ನಾನು ಓದಲ್ಲೆಲ್ಲ ಒಂದು ಕತೆ ಹೇಳ್ತಾ ಇರ್ತೀನಿ, ಇಲ್ಲಿ ಹೇಳಿದ್ರು ಸೂಕ್ತ ಅಂತೇನೋ ನಾನು ಅಂದ್ಕೊಂಡಿದ್ದೀನಿ. ಒಂದು ಜಾತ್ರೆಗೆ ಒಬ್ಬ ತಾಯಿ ಒಂದು ಮಗುವನ್ನು ಕರ್ಕೊಂಡು ಹೋಗಿದ್ದಾಳೆ ಜಾತ್ರೆಗೆ. ಆ ಮಗು ಹೋಗಬೇಕಾದಾಗ ಜಾತ್ರೆಗೆ ಒಂದು ಆಟಿಕೆ ಸಾಮಾನು ನೋಡುತ್ತೆ. ಆ ಮಗು ಕೇಳುತ್ತೆ, ಅಮ್ಮ ನನಗೆ ಆಟಿಕೆ ಸಾಮಾನು ಕೊಡಿಸು ಅಂತ. ಆವಾಗ ಆ ತಾಯಿ ಹೇಳ್ತಾಳೆ, ನನ್ನ ಕಡೆಗೆ ಹಣ ಇಲ್ಲ, ನಡಿ ಮುಂದೆ ಅಂತೇಳಿ. ಸ್ವಲ್ಪ ಮುಂದೆ ಹೋಗ್ತಾಳೆ, ಬಲೂನ್ ಮಾರ್ತಾ ಇರ್ತಾರೆ, ಅಮ್ಮ ಬಲೂನ್ ಆದರೂ ಕೊಡಿಸು ಅಂತ. ತಾಯಿ ಹೇಳ್ತಾಳೆ, ಹಣ ಇಲ್ಲ, ನಡಿ ಮುಂದೆ ಅಂತ. ಸ್ವಲ್ಪ ಮುಂದೆ ಹೋಗುತ್ತೆ, ಜಿಲೇಬಿ ಮಾರ್ತಾ ಇರ್ತಾರೆ, ಅಮ್ಮ ಕನಿಷ್ಠ ಜಿಲೇಬಿನಾದರೂ ಕೊಡ್ತೀಯ ತಿನ್ನಿಸೋಕ್ಕೆ ಅಂತ. ಆ ತಾಯಿಯಿಂದ ಬರೋ ಉತ್ತರ ಮತ್ತದೇ, ನನ್ನಲ್ಲಿ ಹಣ ಇಲ್ಲ, ನಡಿ ಅಂತ. ಆವಾಗ ಆ ಜಾತ್ರೆಯಲ್ಲಿ ಆ ಮಗು ತಾಯಿಯ ಕೈಯನ್ನು ಕೊಸರಿ ಬಿಡುತ್ತೆ. ಕೊಸರಿ, ನೀನು ಕೆಟ್ಟ ತಾಯಿ, ನಿನ್ನ ಕೆಟ್ಟ ತಾಯಿ ಅಂತ ಬೇಯಕ್ಕೆ ಶುರು ಮಾಡುತ್ತೆ. ಆ ಗಲಾಟೆಯಲ್ಲಿ, ಜಾತ್ರೆ ಗಲಾಟೆಯಲ್ಲಿ ತಾಯಿ ಒಂದು ಕಡೆಗೆ, ಮಗು ಒಂದು ಕಡೆ ಆಗಿಬಿಡುತ್ತೆ. ಆವಾಗ ಮಗು ಒಳಗೆ ಶುರು ಮಾಡುತ್ತೆ. ಆ ಆಟಿಕೆ ಸಾಮಾನ್ದವನು ಕರಿತೇನೆ, ಬಾಯಿಲ್ಲಿ ತಗೋ, ಆಟಿಕೆ ಸಾಮಾನು ಕೇಳಿದೆಲ್ಲ ತಗೋ ಅಂತೇಳಿ. ಆವಾಗ ಆ ಮಗು ಹೇಳುತ್ತೆ, ಆಟಿಕೆ ಸಾಮಾನು ಬೇಡ, ಏನು ಬೇಕು, ನನಗೆ ನನ್ನ ತಾಯಿ ಬೇಕು. ಆ ಬಲೂನ್ನವನು ಕರಿತಾನೆ, ತಗೋ ಬಲೂನು, ಇಲ್ಲ ನನಗೆ ತಾಯಿನೇ ಬೇಕು. ಜಿಲೇಬಿ ಆದರೂ ತಿನ್ನಬಾರು ಅಂದ್ರೆ, ಇಲ್ಲ ನಂಗೆ ತಾಯಿನೇ ಬೇಕು. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವುಗಳೆಲ್ಲರೂ ಸಹ ಜಾತ್ರೆಯ ಮೋಹಕ್ಕೆ ಬಿದ್ದು ಎತ್ತ ತಾಯಿಯನ್ನು ಕೆಟ್ಟವಳೆಂದು ಹೇಳಿ ಆಕೆಯನ್ನು ಬೇಯ್ದು ಈಗ ಎಲ್ಲಿಗೆ ನಿಂತಿದ್ದೀವಿ ಅಂದರೆ ಜಾತ್ರೆಯಲ್ಲಿ ನಿಂತು ಹೊಳ್ತಾ ಇದ್ದೀವಿ. ಏನದು? ನಮ್ಮ ಪೂರ್ವಜರೆನ್ನುವಂಥ ತಾಯಿಯನ್ನು, ಅಥವಾ ನಮ್ಮ ಪೂರ್ವಜರ ಕೃಷಿ ಪದ್ಧತಿಯನ್ನು, ನಮ್ಮ ಪೂರ್ವಜರ ಪಂಚಭೂತಗಳ ಪರಿಕಲ್ಪನೆಯನ್ನು, ಆ ರೈತನಿಗೆ ಸಲ್ಲಬೇಕಾದ ಸ್ಥಾನಮಾನಗಳನ್ನೆಲ್ಲವನ್ನ ಬದಿಗಿಟ್ಟು ಆಸೆಗಾಗಿಯೋ, ಆಮಿಷಕ್ಕಾಗಿಯೋ, ಅಧಿಕಾರಕ್ಕಾಗಿಯೋ, ಹಣಕ್ಕಾಗಿಯೋ, ಏಕ ಬೆಳೆಯ ಪದ್ಧತಿಗಾಗಿಯೋ ಬಿದ್ದು ನಾವೇನಾಗಿದ್ದೀವಿ ಅಂದರೆ ಈಗ ಆ ಜಾತ್ರೆಯಲ್ಲಿ ನಿಂತು ಅಳ್ತಾ ಇದ್ದೀವಿ, ತಾಯಿ ಬೇಕು, ತಾಯಿ ಬೇಕು, ತಾಯಿ ಬೇಕು ಅಂತ. ಆತ್ಮೀಯರೇ, ಈ ದೇಶಕ್ಕೆ ಅನ್ನ ನೀಡುವ ರೈತ, ಆತನ ಮೇಲೆ ಯಾರಾದರೂ ಇದ್ದಾರಂದರೆ ಇನ್ಯಾರೂ ಇಲ್ಲ. ಯಾಕೆಂದರೆ ಶಿವನಿಗೂ ಅನ್ನ ಕೊಟ್ಟದ್ದು ಯಾರಾದರೂ ಇದ್ದರೆ ಅದು ಬಹುಶಃ ರೈತನೇ ಇರ್ತಾನೆ. ನಾನು ಇಲ್ಲೇ ನಿಮ್ಮ ಈ ಕಾರ್ಯಕ್ರಮದ ಸ್ವಲ್ಪ ಮೊದಲು ಕೆಲವು ರೈತ ಮುಖಂಡರು ನನ್ನ ಫೋಟೋಕ್ಕೆ ಕರೆದ್ರು. ನಾನು ಸಾಮಾನ್ಯವಾಗಿ ಫೋಟೋ ಮತ್ತು ಇದಕ್ಕೆಲ್ಲ ದೂರ ಇರ್ತೀನಿ, ನಾನು ಹೋಗಲ್ಲ. ಆವಾಗ ಅವ್ರು ಹೇಳಿದ್ರು, ಬನ್ನಿ ಸರ್, ನಮ್ಮ ರೈತರ ಜೊತೆ ನಿಂತ್ಕೊ ಬನ್ನಿ ಅಂದರು. ನಾನು ಓದಲ್ಲೆಲ್ಲ ಹೇಳುವ ಮೊದಲನೇ ಮಾತು ಏನು ಅಂದರೆ, ಮೊದಲು ನಾನು ರೈತನ ಮಗ, ಆಮೇಲೆ ಪತ್ರಕರ್ತ. ಹಂಗಾಗಿ ರೈತರಿಗೆ ಇನ್ನೂ ವಿಚಿತ್ರ ನೋಡಿ, ಎಷ್ಟು ನಾವೆಂಥ ಭಾಗ್ಯವಂತರು, ನಾವೆಂಥ ನತದೃಷ್ಟರು ಅಂತಂದರೆ, ಇಡೀ ವಿಶ್ವದಲ್ಲಿಯೇ ಮೊದಲನೆಯ ನಡೆದಾಡುವ ಕೃಷಿ ವಿಶ್ವಕೋಶ ಅಂತ ಯಾವುದಾದ್ರೂ ಇದ್ದರೆ ಅದಕ್ಕೆ ವಾರಸುದಾರರು ನಾವು. ಆದರೆ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸರ್ಪಭೂಷಣ ನಾಗಭೂಷಣ ಶಿವಯೋಗಿಗಳು ಸಂತೆಕೆಲ್ಲೂರಿನಲ್ಲಿ ಅವರ ಕರ್ಮಭೂಮಿ, ಅವರ ಹುಟ್ಟು ಭೂಮಿ ಆಂಧ್ರ. ಅಲ್ಲಿಂದ ನಡ್ಕೊಂಡು ಬರ್ತಾರೆ ಹೊಲಗಳಲ್ಲಿ. ಅವ್ರದ್ದು ಈಗೇನು ಸ್ವಾಮೀಜಿಯವ್ರು ಪ್ರಸ್ತಾಪ ಮಾಡೋದು ಕೃಷಿ ಜ್ಞಾನ ಪ್ರದೀಪಿಕೆ ಅಂತೇಳಿ. ಆ ಕೃಷಿ ಜ್ಞಾನ ಪ್ರದೀಪಿಕೆ ಏನಾಗಬೇಕಾಗಿತ್ತು ಅಂದರೆ, ರೈತರಿಗೆ ಧರ್ಮಗ್ರಂಥ ಏನಾದರೂ ಇದ್ದರೆ ಅದು ಕೃಷಿ ಜ್ಞಾನ ಪ್ರದೀಪಿಕೆ ರೈತ ಧರ್ಮಗ್ರಂಥ ಆಗಬೇಕಾಗಿತ್ತು. ಎಷ್ಟೋ ಜನ ರೈತರು ಓದಿಲ್ಲ, ಜನಪ್ರತಿನಿಧಿಗಳು ಅಂತ ಅದು ಗೊತ್ತೇ ಇಲ್ಲ. ಇನ್ನೂ ವಿಶೇಷ ಅಂದರೆ, ನಾನು ಚಾಮರಾಜ ಪಾಟೀಲ್ರಿಗೆ ಮನವಿ ಮಾಡ್ಕೊಳ್ತೀನಿ, ಅವರು ನಡೆದಾಡಿದ ನೆಲದಲ್ಲಿ, ಅವರ ಕರ್ಮಭೂಮಿಯ ಈ ಜಾಗದಲ್ಲಿ ಕೃಷಿಯ ವಿಶ್ವವಿದ್ಯಾಲಯ ಆಗಿದೆಯಲ್ಲ, ಯಾಕೆ ಆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಆ ನಾಗಭೂಷಣ ಶಿವಯೋಗಿಗಳ ಹೆಸರಿಡಬಾರ್ದು? ಸರ್ಕಾರ ಯಾಕೆ ಇದ್ರ ಬಗ್ಗೆ ಚಿಂತನೆ ಮಾಡಬಾರ್ದು? ನಡೆದಾಡುವಂಥ ಇಡೀ ಕೃಷಿಗೆ ಒಂದು ದೊಡ್ಡ ದಿಕ್ಕನ್ನು ಕೊಟ್ಟವರು. ಚಾರ್ವಾಕ ಹೇಳ್ತಾನೆ ಒಂದು ಕಡೆಗೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಅವನು ಹೇಳಿದ ತಪ್ಪೇನಲ್ಲ, ಬಡವನಿಗೆ ಆತ್ಮವಿಶ್ವಾಸ ಬರೋದಕ್ಕೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳಿದ. ಅದು ತಾತ್ಕಾಲಿಕ ತುಪ್ಪ, ಇವತ್ತಿಂದ್ರೆ ನಾಳೆಗೆ ಅದು ಬೇರೆ ಆಗುತ್ತೆ. ಆದರೆ ಘನಮಠದ ಶಿವಯೋಗಿಗಳು ಏನು ಹೇಳ್ತಾರಂದರೆ, ಸಾಲ ಮಾಡಿಯಾದರೂ ಹೊಲದಲ್ಲಿನ ನಟ್ಟನ್ನು ಕಡಿಸು, ಹೊಲಕ್ಕೆ ಒಡ್ಡಾಕಿಸು ಅಂತ ಹೇಳ್ತಾರೆ. ಇದು ನಮಗೆ ಬೇಕಾಗಿದ್ದು. ಅದಕ್ಕೆ ಇವತ್ತು ಸಮಯದ ಅಭಾವ ಇದೆ, ಭಾಳ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ನೀರು ಅಥವಾ ಜಲ, ಇದು ಬರೀ ಎರಡು ಅಕ್ಷರಗಳ ಶಬ್ದ ಅಲ್ಲ. ನಾವು ಅಂದ್ಕೊಂಡಿದ್ವಿ ನೀರು ಅಂದರೆ ನೀರಪ್ಪ ಅಷ್ಟೇ. ಆದರೆ ಜಗತ್ತಿನ ಬಹುತೇಕ ನಾಗರಿಕತೆಗಳು ಅಥವಾ ಹಲವು ಸಾಮ್ರಾಜ್ಯಗಳು ಏನಾದರೂ ಹುಟ್ಟಿದಾವೆ ಅಂದರೆ ಅದು ಎಲ್ಲಿ ನೀರಿದೆಯೋ ಅನ್ನುವಂಥ ನೋಡಿಕೊಂಡೇ ಅವು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾವೆ. ಅದರ ಮಹತ್ವ
ಇವತ್ತು ನಾವು ನೋಡ್ತಾ ಇಲ್ಲ. ಭಾರತ ದೇಶದಲ್ಲಿ ಸಾವಿರಾರು ನದಿಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ 400 ನದಿಗಳು ಅಂತ ನಾವು ಹೆಸರಿಸ್ತೀವಿ. 400 ನದಿಗಳು ಭಾರತದಲ್ಲಿ ಹರಿತಾ ಇದ್ದಾವೆ. ಎಷ್ಟು ಹರಿತಾ ಇದ್ದಾವೆ ಅಂದರೆ ಎಲ್ಲ ನದಿಗಳು ಸುಮಾರು 2 ಲಕ್ಷ ಕಿಲೋಮೀಟರ್ನಷ್ಟು ಉದ್ದ ಹರಿತಾ ಇದ್ದಾವೆ, ಬೇರೆ ಬೇರೆ ನದಿಗಳು ಎಲ್ಲವೂ ಸೇರಿ. ಹಾಗಿದ್ರೆ ಆ ನದಿಗಳು ಎಷ್ಟು ನೀರನ್ನು ತೊಗೊಂಡು ಹೋಗ್ತವೆ? ಒಟ್ಟಾರೆಯಾಗಿ ಆ 400 ನದಿಗಳ ಒಟ್ಟು ನೀರು ಎಷ್ಟು ಅಂದರೆ ಸುಮಾರು 1869 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರನ್ನು ಒತ್ತು ಸಾಕ್ತಾ ಇದ್ದಾವೆ. ಅಷ್ಟು ನೀರನ್ನು ಸಾಗುವಂಥ ದೇಶ ಅಂದರೆ ವಿಶ್ವದಲ್ಲಿ ಅತ್ಯಂತ ಫಲವತ್ತಾದ, ಅತ್ಯಂತ ನೀರಿನ ಸಂಪತ್ತಿರೋ ದೇಶ ಇದ್ದರೆ ಅದು ಭಾರತ. ವಿಶ್ವದಲ್ಲಿಯೇ ಅತ್ಯಂತ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳದೇ ಇರುವಂಥ ರಾಷ್ಟ್ರ ಯಾವುದಿದ್ರೆ ಅದು ಭಾರತವೇ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಂತ ತೊಗೊಂಡ್ರೆ ಕೃಷ್ಣ, ತುಂಗಭದ್ರಾ, ಭೀಮಾ, ವರದಾ, ಮಲಪ್ರಭಾ, ಘಟಪ್ರಭಾ ಜೀವ ನದಿಗಳು ಇವೆಲ್ಲ ನಮಗೆ. ಆದರೆ ಅವು ಮಹತ್ವ ಏನು ಎತ್ತ ನಮ್ಗೆ ಇವತ್ತಿಗೂ ಅರ್ಥವಾಗಿಲ್ಲ. ನದಿ ಇದೆಯಾ? ಇದೆ. ನೀರು ಹರಿತೇ ಇದೆಯಾ? ಹರಿತೇ ಇದೆ. ಇಷ್ಟನ್ನು ಬಿಟ್ಟರೆ ಅದ್ರ ಆಚೆ ನಾವು ಯಾರೂ ಯೋಚನೆ ಮಾಡಲೇ ಇಲ್ಲ. ಇನ್ನು ನಾವೇನು ನಿಂತಿದ್ದೀವಿ, ಈಗ ನಾವೇನೆಲ್ಲ ಇದ್ದೀವಿ, ಇದಕ್ಕೆ ನಾವು ಏನಂತ ಇದು ವಿಜಯನಗರ ಕಾಲದಲ್ಲಿ, ಇವತ್ತಿಂದಲ್ಲ, ವಿಜಯನಗರ ಕಾಲದಲ್ಲಿ ಇದಕ್ಕೆ ದೋ ಹಬ್ ಪ್ರದೇಶ ಅಂತ ಕರೀತಾ ಇದ್ರು. 2 ನದಿಗಳ ನಡುವಿನ ಅತ್ಯಂತ ಫಲವತ್ತಾದ ಪ್ರದೇಶ ಅಂದರೆ ಈ ಕಡೆ ಕೃಷ್ಣ, ಈ ಕಡೆಗೆ ತುಂಗಭದ್ರಾ. ಇವು 2 ನಡುವಿನ ಅತ್ಯಂತ ಫಲವತ್ತಾದಂಥ ಭೂಮಿ ಅಂತ ಪರಿಗಣಿಸಿದರು. ಆದರೆ ಇವತ್ತು ನಾವು ಆ ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಂಡಿದ್ದೀವ? ಭೂಮಿ ಇದೆಯಾ? ಇದು ಇವತ್ತಿಗೂ ನನ್ನಂಥವರನ್ನು ಕಾಡುವಂಥ $1 ಮಿಲಿಯನ್ ಪ್ರಶ್ನೆಯಾಗಿ ಕುಂತಿದೆ. ನನಗೆ ಈ ರಾಯಚೂರಿಂದ ಮೈಬೂಬ್ ನಗರದವರೆಗೆ ಅತ್ಯಂತ ಉತ್ಕೃಷ್ಟವಾದ ರಕ್ತ ಚಂದನವನ್ನು ಸಾಲು ಸಾಲಾಗಿ ಬೆಳೆಯುವಂಥದ್ದು ಇತ್ತಂತೆ. ಇವತ್ತು ಹುಡುಕಾಡಿದರೂ ಒಂದೇ ಒಂದು ರಕ್ತ ಚಂದನ ನಿಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಗೆ ನಾವು ಇಲ್ಲಿ ಬಂದು ನಿಂತಿದ್ದೇವೆ. ನೇರವಾಗಿ ನಾನು ಇನ್ನು ತುಂಗಭದ್ರಕ್ಕೆ ಬರೋದಾದರೆ, ಯಾಕಂದರೆ ತುಂಗಭದ್ರದ ವಿಚಾರದಲ್ಲಿ ನಾವು ಮಾತಾಡ್ತಾರೆ ಅಂದರೆ ತುಂಗಭದ್ರದ ಮೇಲೆ ಒಂದಿಷ್ಟು ಒತ್ತು ಕೊಡ್ತಾ ಇದ್ದೀನಿ. ಈ ತುಂಗ ಮತ್ತು ಭದ್ರಾ 2 ನದಿಗಳಿವು. ಮುಂದೆ ಬಂದು ತುಂಗಭದ್ರವಾಗಿ ನಮಗೆ ಇದಾಗತ್ತೆ. ಇದು ಎಲ್ಲಿ ಅಂದರೆ ಪಶ್ಚಿಮ ಘಟ್ಟದ ವರಾಹ ಪರ್ವತದಲ್ಲಿ ಗಂಗಾಮೂಲಂಬಲ್ಲಿ 2 ನದಿಗಳು ಹುಟ್ಟುತ್ತವೆ. 2 ನದಿಗಳು ಹುಟ್ಟಿ ಮುಂದೆ ಶಿವಮೊಗ್ಗ ಜಿಲ್ಲೆಯ ಕೂಡಗಿಯಲ್ಲಿ ಬಂದು 2 ಸೇರ್ತವೆ. ಆವಾಗ ಅದು ತುಂಗಭದ್ರವಾಗಿ ಪರಿವರ್ತನೆ ಆಗುತ್ತೆ. ಎಷ್ಟು? ತುಂಗಭದ್ರಾ ಸುಮಾರು ಒಂದು 148 ಕಿಲೋಮೀಟ್ರ್ ಹರಿಯುತ್ತೆ, ಭದ್ರಾ 179 ಕಿಲೋಮೀಟ್ರ್ ಹರಿಯುತ್ತೆ. ಅದು ಬಂದು 2 ಸೇರೋದು ನಿಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇರ್ತವೆ. ಮುಂದೆ ಹರಿತಾ ತುಂಗಭದ್ರಕ್ಕೆ ಕುಮದ್ವತಿ ನದಿ ಸೇರುತ್ತೆ, ಹರಿದ್ರಾ ನದಿ ಸೇರುತ್ತೆ, ಆಮೇಲೆ ವರದಾ ನದಿ ಸೇರುತ್ತೆ. ಮುಂದೆ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಇವತ್ತೇನು ನಾವೆಲ್ಲರೂ ಏನು ಇಡೀ ಕೃಷಿಗೆ ಆಧಾರ ಅಂತ ಭಾವಿಸ್ಕೊಂಡಿದ್ದೀವಿ ಅಥವಾ ನಮ್ಮ ಕೃಷಿಯ ಜೀವಾಳ ಅಂತ ಭಾವಿಸ್ಕೊಂಡಿದ್ದೀವಿ, ತುಂಗಭದ್ರಾ ಜಲಾಶಯವನ್ನು ನಿರ್ಮಾಣ ಮಾಡ್ತೀವಿ. ಆ ತುಂಗಭದ್ರಾ ಜಲಾಶಯದ ಈ ಮುಂದೆ ಅದು ಹೋಗುತ್ತೆ, ಕರ್ನೂಲಿಗೆ ಹೋಗುತ್ತೆ, ಅದು ಮತ್ತೆ ಕರ್ನೂಲಿನಲ್ಲಿ ಹೋಗಿಬಿಟ್ಟು ಕೃಷ್ಣಾ ನದಿಗೆ ಸೇರುತ್ತೆ. ಅದೆಲ್ಲ ಇತಿಹಾಸ. ಈಗ ಈ ತುಂಗಭದ್ರಾ ನದಿ ಈ ತುಂಗಭದ್ರಾ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ಇದು ನಿನ್ನೆ ಮೊನ್ನೆ ಅಥವಾ 10 ವರ್ಷ 20 ವರ್ಷ 70 ವರ್ಷದ ಪರಿಕಲ್ಪನೆ ಅಲ್ಲ. ಸುಮಾರು 124 ವರ್ಷಗಳ ಹಿಂದೆಯೇ ಇದಕ್ಕೊಂದು ಜಲಾಶಯ ನಿರ್ಮಾಣ ಮಾಡಬೇಕು, ಅದು ಆ ಮಲ್ಲಾಪುರದಲ್ಲೇ ಮಾಡಬೇಕು ಅಂತ ಒಂದು ಚರ್ಚೆ ಆಗಿತ್ತು. ಯಾರು ಆಗಿದ್ರು ಅದನ್ನು ಮಾಡಿದರು ಅಂತಂದರೆ ಈ ರಾಯಚೂರು ಅಥವಾ ನಮ್ಮ ಈ 4 ಜಿಲ್ಲೆಗಳು ಮತ್ತು ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಪದೇ ಪದೇ ಬರ ಬರ್ತಾಯಿತ್ತು, ಇಲ್ಲ ಪ್ರವಾಹ ಬರ್ತಾಯಿತ್ತು, ಅತಿಯಾದ ಮಳೆ ಆಗ್ತಾಯಿತ್ತು. ಇದನ್ನು ನಿವಾರಣೆ ಮಾಡಬೇಕು ಅಥವಾ ಇದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಜಲಾಶಯ ನಿರ್ಮಾಣ ಮಾಡೋಣ ಅಂತಂದೇಳಿ ಬ್ರಿಟಿಷರ ಕಾಲದಲ್ಲಿ 1902ರಲ್ಲಿ ಕೋಲ್ ಸ್ಮಾರ್ಟ್ ಅನ್ನುವಂಥ ಒಬ್ಬ ಅಧಿಕಾರಿ, ಕೋಲ್ ಸ್ಮಾರ್ಟ್ ಅನ್ನುವಂಥ ಒಬ್ಬ ಈ ಬ್ರಿಟಿಷ್ ಇಂಜಿನಿಯರ್, ಅವನು ಚೀಫ್ ಇಂಜಿನಿಯರ್, ಅವರು ತುಂಗಭದ್ರಾ ಯೋಜನೆಯ ಒಂದು ವರದಿಯನ್ನು ತಯಾರು ಮಾಡಿಕೊಡ್ತಾರೆ. ಯಾವಾಗಿದು? 1902ರಲ್ಲಿ. 1906ರಲ್ಲಿ ಆವಾಗ ಅದಕ್ಕೊಂದು DPR ಆಗುತ್ತೆ, ವಿಸ್ತೃತ ಯೋಜನಾ ವರದಿ ಅಂತ ಕರೀತಾರೆ. 1906ರಲ್ಲಿ ಒಂದು ಯೋಜನೆ ಆಗುತ್ತೆ. ಆಮೇಲೆ ಎಲ್ಲಿ ಮುನಿರಾಬಾದ್ ಮತ್ತು ಹೊಸಪೇಟೆ ನಡುವಿನ ಅಲ್ಲೇ ಮಾಡಬೇಕು ಅಂತ ಆಗುತ್ತೆ. ಇದಾದ 39 ವರ್ಷಗಳ ನಂತರ ಅಂದರೆ 1948ರಲ್ಲಿ ಆವತ್ತಿನ ಹೈದರಾಬಾದ್ ನಿಜಾಮ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳ್ತಾರೆ. ಅಂದರೆ ಬಳ್ಳಾರಿ ಆವತ್ತು ಈ ಹೊಸಪೇಟೆ ಬಳ್ಳಾರಿಯ ಭಾಗ ಮದ್ರಾಸ್ ಇದಕ್ಕೆ ಪ್ರಾಂತದ ವ್ಯಾಪ್ತಿಗೆ ಬರ್ತಾಯಿತ್ತು.
ಆವತ್ತಿನ ನಿಜಾಮ ಮತ್ತು ಗವರ್ನರ್ ಇಬ್ಬರು ಸೇರಿ ಅಡಿಗಲ್ಲು ಹಾಕ್ತಾರೆ. 1953ಕ್ಕೆ ಜಲಾಶಯ ಪೂರ್ಣ ಆಗುತ್ತೆ. 1958ಕ್ಕೆ ಇದ್ದ ಬದ್ದ ಕಾಮಗಾರಿಗಳೆಲ್ಲವೂ ಪೂರ್ಣ ಆಗುತ್ತೆ. ಹಾಗಿದ್ರೆ ಈ ತುಂಗಭದ್ರಾ ಜಲಾಶಯದ ಕೆಳ ಮತ್ತು ಮೇಲ್ಭಾಗ ಅಂದರೆ ಬಲದಂಡೆ ಬರುತ್ತೆ, ಅದರಲ್ಲಿ ಎಡದಂಡೆ ಬರುತ್ತೆ, ರಾಯಬಸವಣ್ಣ ಬರುತ್ತೆ, ವಿಜಯನಗರದ ಕಾಲುವೆಗಳೆಲ್ಲ ಬರ್ತವೆ. ಈ ಎಡದಂಡೆ ಈ ನೀರಿನ ಹಂಚಿಕೆ ಎಷ್ಟಾಗುತ್ತೆ ಅಥವಾ ಎಷ್ಟು ನದಿಗಳು ಹೋಗಿ ಎಷ್ಟು ಹಳ್ಳಿಗಳು ಹೋಗಿದ್ದಾವೆ ಅಂದರೆ ಸುಮಾರು ಈ ಬಲದಂಡೆಯ ಕೆಳ ಮತ್ತು ಮೇಲ್ಮಟ್ಟದ ಕಾಲುವೆಗಳಿಂದ ಸುಮಾರು ಹೊಸಪೇಟೆ, ಬಳ್ಳಾರಿ, ಸಿರುಗುಪ್ಪ ತಾಲೂಕುಗಳು ಸುಮಾರು 122 ಹಳ್ಳಿಗಳು ಬರ್ತವೆ. ಇನ್ನು ಆಂಧ್ರ ಪ್ರದೇಶದ ಆಲೂರು, ಆದೋನಿ, ಕರ್ನೂಲು ಮತ್ತು ಇತರೆ ತಾಲೂಕುಗಳು 191 ಹಳ್ಳಿಗಳು ಬರ್ತವೆ. ಇನ್ನು ಎಡದಂಡೆ ಅಂದರೆ ನೀವೇನಿದ್ದೀರಲ್ಲ, ಈಗ ನಿಮಗೆಲ್ಲವೂ ಜೀವನದಿ, ಜೀವನಾಡಿ ಅಂತ ಏನು ಕರಿತಾ ಇದ್ದೀರಿ, ಎಡದಂಡೆಯಲ್ಲಿ ಒಂದು ಎಡದಂಡೆ ಮುಖ್ಯ ಕಾಲುವೆ, ಎಡದಂಡೆ ಮೇಲ್ಮಟ್ಟದ ಕಾಲುವೆ ಅಂತ ಬರುತ್ತೆ. ಈ ಎರಡೂ ಸೇರಿ ಕೊಪ್ಪಳ ತಾಲೂಕಿನ ಹಲವು ಗ್ರಾಮಗಳು ಬರ್ತವೆ. ಇನ್ನು ಎಡದಂಡೆಯ ಮುಖ್ಯ ನಾಲೆ ನಮ್ಮ ಈ ರಾಯಚೂರು, ಮಾನ್ವಿ, ಗಂಗಾವತಿ, ಸಿಂಧನೂರು ಇದೆಲ್ಲ ಬರುತ್ತಲ್ಲ, 90 ಗ್ರಾಮಗಳು ಬರ್ತವೆ. ಸಿಂಧನೂರು ಬಂತು, ನಿಮ್ಮ ಮಾನ್ವಿ ಬಂತು, ರಾಯಚೂರು ಬಂತು, 90 ಗ್ರಾಮಗಳು ಬರ್ತವೆ ಅಲ್ಲಿ. ಈ ನೀರನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರಾಗಿದ್ದರೆ ಈ ತುಂಗಭದ್ರಾ ಜಲಾಶಯದಲ್ಲಿ ಅಂದರೆ ಒಟ್ಟು ವಾರ್ಷಿಕವಾಗಿ ತುಂಗಭದ್ರಾ ನದಿಯಲ್ಲಿ ಸರಾಸರಿ ಮಳೆಯ ಲೆಕ್ಕಾಚಾರವನ್ನು ತೆಗೆದು ಅದರಲ್ಲಿ 230 TMC ಅಡಿಯಷ್ಟು ನೀರು ಸಿಗುತ್ತೆ ಅಂತ ಒಂದು ಲೆಕ್ಕಾಚಾರ. 230 TMC ಅಡಿಯಷ್ಟು ನೀರಿನಲ್ಲಿ 18 TMC ನೀರು ಹಾವಿಯಾಗಿ ಹೋಗುತ್ತೆ, ಅದು ನಮಗೆ ಸಿಗದೇ ಇರೋದು. ಹಾಗಾಗಿ 212 TMC ಅಡಿಯಷ್ಟು ನೀರನ್ನು ಈ 3 ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕಾಗತ್ತೆ. 212 TMCಯಲ್ಲಿ ಕರ್ನಾಟಕವೇ ಸಿಂಹಪಾಲು, ಅದಕ್ಕೆ 139 TMC ಅಡಿ ನೀರು ಸಿಗುತ್ತೆ. ಇನ್ನು ಆಂಧ್ರ ಪ್ರದೇಶಕ್ಕೆ 66.5 TMC ಅಡಿ ನೀರು ಸಿಗುತ್ತೆ. ತೆಲಂಗಾಣಕ್ಕೆ 6.5 TMC ನೀರನ್ನು ಸಿಗುತ್ತೆ. ಈ 139 TMC ಅಡಿ ನೀರಿನಲ್ಲಿ ನಮ್ಮ ಎಡದಂಡೆ ಅಥವಾ ನಮ್ಮ ಕರ್ನಾಟಕದ ಸಿಕ್ಕಂಥ 139 TMC ಅಡಿ ನೀರಿನಲ್ಲಿ ಬಲದಂಡೆಯ ಕೆಳಮಟ್ಟದ ಕಾಲುವೆಗೆ 19 TMC ಅಡಿ, ಬಲದಂಡೆಯ ಮೇಲ್ಮಟ್ಟದ ಕಾಲುವೆಗೆ 17.5 TMC ಅಡಿ, ಇನ್ನು ರಾಯ ಬಸವಣ್ಣ ಕಾಲುವೆಗೆ 7 TMC ಅಡಿ, ವಿಜಯನಗರ ಕಾಲುವೆಗೆ 2.5 TMC ನೀರನ್ನು ಹಂಚಿಕೆ ಮಾಡ್ತಾರೆ. ಸೊ ಇನ್ನು ಈ ಬಲದಂಡೆ ಮತ್ತು ಎಡದಂಡೆಯಲ್ಲಿ ಸುಮಾರು ಎಡದಂಡೆ ಕಾಲುವೆಯಿಂದ 7 ಗ್ರಾಮಗಳ ಸುಮಾರು 1160 ಎಕರೆ ಪ್ರದೇಶದ ಈ ಮೇಲ್ಮಟ್ಟದ ಕಾಲುವೆಯಲ್ಲಿ ಕೊಪ್ಪಳ ಒಂದಿಷ್ಟು ಹಳ್ಳಿಗಳು ಬರ್ತವೆ, ಅದಕ್ಕೆ ಜಾಸ್ತಿ ಇಲ್ಲ, 7 ಗ್ರಾಮಗಳ ಇಷ್ಟು ಬರುತ್ತೆ. ಇನ್ನು ಎಡದಂಡೆ ಮುಖ್ಯ ಕಾಲುವೆಯಲ್ಲಿ 371 ಗ್ರಾಮಗಳು ಬರ್ತವೆ, ನಿಮ್ಮ ರಾಯಚೂರು, ಸಿಂಧನೂರು ಮತ್ತು ಮಾನ್ವಿ ಸೇರಿ. ಇಲ್ಲಿ ಎಷ್ಟು ಎಕರೆಗೆ ನಿಮಗೆ ನೀರು ಕೊಡುತ್ತೆ ಅದು ಅಂದರೆ 6,02,706 ಎಕರೆಗೆ ನೀರು ಕೊಡಬೇಕು ಅಂತ ಯೋಜನೆ ಮಾಡಲಾಗಿತ್ತು. ಅದು ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಅದು ಇವತ್ತಿಗೆ, ಯಾಕಂದರೆ ರೈತರಿಗೆ ಅದು ಗೊತ್ತಿದೆ, ಸಿಗುತ್ತೆ, ಕೊನೆ ಭಾಗದ ರೈತರು ನೀವೆಲ್ಲ ಅಷ್ಟು ನೀರನ್ನು ಹಂಚಿಕೆ ಮಾಡಿದ್ರು. ಈ ತುಂಗಭದ್ರಾ ಜಲಾಶಯವನ್ನು ಒಟ್ಟಾರೆಯಾಗಿ 3 ರಾಜ್ಯಗಳ 600 ಗ್ರಾಮಗಳಿಗೆ ನೀರು ಹಂಚಿಕೆ ಆಗುತ್ತೆ. ಅದು ಕರ್ನಾಟಕ ಬಂತು, ಆಂಧ್ರ ಪ್ರದೇಶ ಬಂತು ಮತ್ತು ತೆಲಂಗಾಣ ಬಂತು. ಹಾಗಿದ್ರೆ ಇಷ್ಟು ತುಂಗಭದ್ರಾ ಸ್ಥೂಲ ಪರಿಚಯ, ನೀರೆಷ್ಟಿತ್ತು, ಎಷ್ಟು ಹಂಚಿಕೆ ಮಾಡಿದ್ರು ಇದೇ ಆಯಿತು. ಹಾಗಿದ್ರೆ ಸಮಸ್ಯೆ ಏನಾಗಿದೆ? ತುಂಗಭದ್ರಾ ನಮ್ಮ ಪಾಲಿಗೆ ಇವತ್ತು ವರವಾಗಿದೆಯಾ ಅಥವಾ ವರದ ಹೆಸರಿನಲ್ಲಿ ಶಾಪ ಆಗ್ತಾ ಇದೆಯಾ? ನೀರು ಬರುತ್ತೆ ಅಂತ ನಂಬಿಕೊಂಡು ನಾವು ನೀರಾವರಿ ಯೋಜನೆ ಅಂತಂದು ಹೇಳಿಬಿಟ್ಟು ಇವತ್ತಿಗೂ ನೀರಾವರಿ ನಿಮ್ಮ ಈ ಬಿರಾಡ ಕಟ್ತಾ ಇದ್ದೀರಲ್ಲ ಹೊಲಕ್ಕೆ, ನೀರು ಬಾರದಿದ್ದರೂ ಸಹ ನೀರಾವರಿ ಹೆಸರಿನಲ್ಲೇ ನೀವು ದುಡ್ಡು ಕಟ್ತಾ ಇರುವಂಥ ಸ್ಥಿತಿಯಲ್ಲಿ ಇದ್ದೀರಾ? ಇದು ಇವತ್ತಿಗೂ ನಮ್ಮೆಲ್ಲರನ್ನ ಕಾಡ್ತಾ ಇರುವಂಥ ಪ್ರಶ್ನೆಗಳಾಗಿವೆ. ಒಂದು ಕಡೆಗೆ ಅಲ್ಲಮ ಪ್ರಭು ಒಂದು ಕಡೆಗೆ ಹೇಳ್ತಾರೆ, ಅಡಿಗಲ್ಲು ಸೀಳಿದ ಮೇಲೆ ಶಿಖರಕ್ಕೆ ಬಣ್ಣವೇ ಅಂತ. ನಾವೆಲ್ಲರದ್ದು ಏನಿದೆ ಅಂದರೆ ಈ ನಿಮ್ಮ ವಿಶೇಷವಾಗಿ ರಾಯಚೂರು, ಸಿಂಧನೂರು, ಮಾನ್ವಿಯವ್ರದ್ದು ಏನು ಅಂದರೆ ನಮ್ಮವರೆಲ್ಲ ಏನು ಲೆಕ್ಕ ಅಂದರೆ ಅಡಿಗಲ್ಲು ಸೀಳಿದೆ ಆದರೂ ಶಿಖರಕ್ಕೆ ಬಣ್ಣ ಹೊಡಿಯಕತ್ತಾರೆ. ಏನು ಬುನಾದಿನೇ ಸೀಳಿ ಹೋಗೈತಪ್ಪ, ಮ್ಯಾಗ ಶಿಖರಕ್ಕೆ ಯಾಕೆ ಬಣ್ಣ ಸುಣ್ಣ ಹೊಡಿಯಕತ್ತೀರಿ ಅಂತ. ಏನು ಹಂಗಿದ್ರೆ ನಿಮ್ಮದು ಅಂದರೆ ನಮಗೆ ಜಲಾಶಯ ತುಂಬಿದೆ ರೀ, ಏನು ಹೂಳು ತುಂಬಿದೆ, ಎಡದಂಡೆ ಕಾಲುವೆಗೆ 2ನೇ ಬೆಳೆಗೆ ನೀರು ಬಿಡ್ತಾ ಇಲ್ಲ, ನೀರು ಬಿಟ್ಟರು ಸರಿಯಾಗಿ ಬರ್ತಾ ಇಲ್ಲ, ಹೂಳನ್ನು ತೆಗಿಯೋರಿಲ್ಲ. ಇದೇ ಏನಂದರೆ ಇದರಲ್ಲಿನೇ ನಾವು ಬಿದ್ದಿದ್ದೀವಿ. ಆದರೆ
ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂದರೆ, ನೀರು, ನಿಮ್ಮ ಕಾಲುವೆ, ಜಲಾಶಯ ಇವೆಲ್ಲವೂ ಸಹಿತ ಯಾವಾಗ ಆ ನದಿ ಉಳಿದ್ರೆ ಮಾತ್ರ ನಿಮಗೆಲ್ಲವೂ ಇವು ಬರ್ತವೆ. ಆ ನದಿಯೇ ಹೋಗ್ತಾ ಇದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾರು. ಆ ಬುನಾದಿನೇ ಸೀಳಿ ಹೋಗಿದೆ. ಆದರೂ ನೀವು ಅಲ್ಲಿ ಏನು ನಿಮ್ಮ ಬೇಡಿಕೆಗಳೇನು, ಸುಣ್ಣಕ್ಕೆ ಬಣ್ಣ ನೀವು ಬಂದವರಿಗೆಲ್ಲ ಕೇಳೋದೇನೋ, ಸರ್ ಆ ಗೋಪುರಕ್ಕೊಂದು ಬಣ್ಣ ಬಳಿಬೇಕಾಗಿತ್ತು ರೀ, ನೀವೇ ಕೊಡಿಸ್ಬೇಕು ಬಣ್ಣನ. ಬಳಿಯೋದು ನಾವೇ ಬಳಿತೀವಿ ಬೇಕಿದ್ರೆ. ಬುನಾದಿನೇ ಸೀಳ್ತಾ ಇದೆ. ಅಲ್ಲಿ ತುಂಗಭದ್ರಾ ನದಿಯ ಪಾತ್ರ ಅಂದರೆ ಯಾವುದು ಜಲಾನಯನ ಪ್ರದೇಶ ಅಂತ ಹೇಳ್ತಾ ಇದ್ದೀವಿ, ಅದೇ ಬತ್ತಿ ಹೋಗ್ತಾ ಇದೆ. ತುಂಗಭದ್ರಾ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವುದಕ್ಕೆ ಒಂದು ವಿಶೇಷ ಏನು ಅಂದರೆ, ಕತ್ತಲಕಾನ ಅಂತ ಒಂದು ಮರ ಬರುತ್ತೆ, ಅದಕ್ಕೆ ಒಂದಂಕಿ ಮರ ಅಂತ ಕರೀತಾರೆ. ಆ ಕತ್ತಲಕಾನ ಮರದ ವಿಶೇಷ ಏನು ಅಂದರೆ, ಮಳೆಗಾಲದಲ್ಲಿ ಆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಬೇಸಿಗೆಯಲ್ಲಿ ನಿಮಗೆ ಹನಿ ನೀರಾವರಿ ಬರುತ್ತಲ್ಲ ಆ ರೀತಿ ಜಿನಿ 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 ನೀರು ಬಿಡುತ್ತೆ. ಹಂಗಾಗಿ ಎಲ್ಲ ನದಿಗಳು, ಬಹುತೇಕ ನದಿಗಳು ಬೇರೆ ಬೇರೆ ರೂಪದಲ್ಲಿ ಬತ್ತಿದರೂ ಬೇಸಿಗೆಯಲ್ಲಿ ತುಂಗಭದ್ರಾ ನದಿ ಒಂದು ರೀತಿ ಒಂದಿಷ್ಟು ತೇವಾಂಶ ಉಳಿಸ್ಕೊಳ್ತಾ ಇತ್ತು, ಅಥವಾ ನಿಧಾನಕ್ಕೆ ನೀರು ಹರಿತಾ ಇತ್ತು. ಯಾಕೆ ಅಂದರೆ ಆ ಕತ್ತಲಕಾನ ಮರಗಳ ಪರಿಣಾಮದಿಂದ. ಇವತ್ತೇನಾಗಿದೆ, ಪಶ್ಚಿಮ ಘಟ್ಟದಲ್ಲಿ ಕತ್ತಲಕಾನ ಏನು ಮರಗಳ ಇಲ್ವಾಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಕೂಡ ಅಭಿವೃದ್ಧಿಯ ಹೆಸರಲ್ಲಿ ಏನೇನೋ ನಡೀತಾ ಇದೆ. ಏಪ್ರಿಲ್ ಮತ್ತು ಮೇ ಬಂದರೆ ಮಲೆನಾಡು ಅಂತ ಕರೆಸ್ಕೊಂಡಿರುವಂಥ ಶಿವಮೊಗ್ಗದಲ್ಲಿನೇ ನದಿ ಬತ್ತಾ ಇದೆ. ಇನ್ನು ನಮ್ಮದೆಲ್ಲ ಏನು ಕತೆ? ನೀವು ನದಿಯಲ್ಲಿ ಬೋರ್ ಹಾಕಿದರೂ ನೀರು ಸಿಗದಂಥ ಸ್ಥಿತಿ ಬಂದಿದೆ. ಹಂಗಾಗಿ ನಾವು ಯಾವುದಕ್ಕೆ ಒತ್ತು ಕೊಡಬೇಕಾಗಿತ್ತು ಅದಕ್ಕೆ ಕೊಡ್ತಾ ಇಲ್ಲ, ಮೇಲ್ಸ್ತರಕ್ಕೆ ಮಾತ್ರ ನೋಡ್ತಾ ಇದ್ದೀವಿ. ಅದಕ್ಕೆ ರೈತರಿಗೆ ನನ್ನ ಮನವಿ ಏನಂದರೆ, ಯಾವುದಕ್ಕೆ ನಾವು ಚಿಂತನೆ ಮಾಡಬೇಕು, ಯಾವುದ್ರ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡಬೇಕು ಅದನ್ನು ಬಿಟ್ಟಿದ್ದೀವಿ, ಇನ್ಯಾವುದನ್ನೋ ಮಾತಾಡೋಕ್ಕೆ ಶುರು ಮಾಡಿದ್ದೀವಿ. ಮೋದಿ ಬನ್ನೋ, ರಾಹುಲ್ ಗಾಂಧಿ ಬನ್ನೋ, ಸಿದ್ದರಾಮಯ್ಯ ಬನ್ನೋ, ಯಡಿಯೂರಪ್ಪ ಬನ್ನೋ, ಈ ಮಾತುಗಳಲ್ಲೇ ನಾವು ಮುಳುಗೋಗಿದ್ದೀವಿ ವಿನಃ, ಅವರು ಬಂದಾಗ ಅವರಿಗೂ ಚಪ್ಪಾಳೆ ತಟ್ಟೋರು ನಾವೇ, ಇವರು ಬಂದಾಗ ಇವರಿಗೂ ಚಪ್ಪಾಳೆ ತಟ್ಟೋರೆ ನಾವು. ಹಾಗಿದ್ರೆ ನಮಗೆ ಚಪ್ಪಾಳೆ ತಟ್ಟೋರು ಯಾರು? ಇದನ್ನು ನಾವು ಯಾರು ಯೋಚನೆ ಮಾಡಿಕೊಳ್ಳೇ ಇಲ್ಲ. ಯಾರು ನೀವು ವೇದಿಕೆ ಮೇಲೆ ಕುಂತು ಅವರು ಎದುರಿಗೆ ಕುಂತು ನಿಮಗೆ ಚಪ್ಪಾಳೆ ತಟ್ಟಬೇಕಾಗಿತ್ತು. ಯಾಕಂದರೆ ಅನ್ನ ಕೊಡೋರು ನೀವು ಅವರನ್ನು ವೇದಿಕೆ ಕುಂದ್ರಿಸಿ ನೀವು ಚಪ್ಪಾಳೆ ತಟ್ಟಿ ನಿಮ್ಮ ಮನೆಗೆ ನೀವು ಹೋಗ್ತಾ ಇದ್ದೀರಿ. ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಇನ್ನು ನಾನು 2020ರಲ್ಲಿ ಈ ದೇಶದ ಅಂದರೆ ಭಾರತದ ಜಲಪುರುಷ ಅಂತ ಕರೀತಾರೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಮ್ಯಾಗ್ಸೆಸಿ ಅವಾರ್ಡಿ ಅವರು ದೇಶದಲ್ಲಿ 45 ಜನರಿಗೆ ಪ್ರಶಸ್ತಿ ಕೊಟ್ಟರವರು. ಅದರಲ್ಲಿ ನಾನು ಒಬ್ಬ ಆಗಿದ್ದೆ, ಪರಿಸರ ಪ್ರಶಸ್ತಿ. ನಾನು ಆ ಪ್ರಶಸ್ತಿ ತೊಗೋಬೇಕಂತೇಳಿ ರಾಜಸ್ಥಾನಕ್ಕೆ ಹೋದಾಗ ಬಿಕಂಪುರ್ ಅದು, ಅಲ್ಲಿಗೆ ಹೋದಾಗ ಅವರು ಏನೇನು ಮಾಡಿದ್ದೀವಿ ಅಂತ ತೋರಿಸಿದ್ರು. ನೀರನ್ನು ನಾವು ಹೆಂಗೆ ಸಂರಕ್ಷಣೆ ಮಾಡಿದ್ದೀವಿ, ಹೆಂಗೆ ಅದನ್ನು ಹಿಡಿದಿಟ್ಕೊಂಡಿದ್ದೀವಿ. ಆ ಸೂರ್ಯ ನಮ್ಮ ನೀರನ್ನು ಕಳ್ಳತನ ಮಾಡ್ತಾ ಇದ್ನಲ್ಲ, ಆ ಸೂರ್ಯನ ನೀರಿನ ಕಳ್ಳತನವನ್ನು ಹೆಂಗೆ ತಪ್ಪಿಸಿದ್ದೀವಿ ಅಂತ ತೋರಿಸಿದ್ರು. ಅಲ್ಲಿ ಒಬ್ಬ 70 80 ವಯಸ್ಸಿನ ಒಬ್ಬ ವಯೋವೃದ್ಧ ಇದ್ದರು. ಆ ನೀರು ನೋಡಬೇಕಾದಾಗ ನಾನು ಒಬ್ಬ ಪತ್ರಕರ್ತನಾಗಿ ಅವ್ನು ಮಾತಾಡಿಸಿದೆ. ನಾನು ಹಿಂಗೆ ಕರ್ನಾಟಕದಿಂದ ಬಂದಿದ್ದೀನಿ ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳಿದರು. ಕರ್ನಾಟಕದವರು ನಿಮಗೆ ನದಿಗಳಿದ್ದಾವೆ, ಜೀವ ನದಿಗಳಿದ್ದಾವೆ, ನಮಗೆ ಹೋಲಿಸಿದ್ರೆ ನಿಮಗೆ ಮಳೆ ಜಾಸ್ತಿ ಬರುತ್ತೆ, ನಮ್ಮ ಮರಳುಗಾಡಿನ ಭೂಮಿಗೆ ಹೋಲಿಸಿದ್ರೆ ನಿಮ್ಮದು ಫಲವತ್ತಾಗಿದೆ. ಆದರೆ ಇವತ್ತು ನೀರಿನ ವಿಚಾರದಲ್ಲಿ ನಿಮಗಿಂತಲೂ ನಾವು ಶ್ರೀಮಂತವಾಗಿದ್ದೇವೆ ಅಂತ ಅವನು ಎದೆ ತಟ್ಟಿ ಹೇಳಿದ. ಈ ದೇಶದಲ್ಲಿ ಬರಗಾಲದ 2 ಪ್ರಮುಖ ರಾಜ್ಯಗಳು ಅಂತ ಬಂದಾಗ ಮೊದಲನೇದ್ದು ರಾಜಸ್ಥಾನ, ಎರಡನೇದ್ದು ಕರ್ನಾಟಕ ಅಂತ ಹೇಳ್ತಾರೆ. ಅದರ ಪರಿಸ್ಥಿತಿ ಈಗ ಹಂಗಿಲ್ಲ. ಅವರು ನೀರಿನಲ್ಲಿ ಸಾಕಷ್ಟು ಸಾಧನೆ ಮಾಡಿಯಾಗಿದೆ. ನನಗನಿಸ್ತು, ನಿಜ ಆ ಮುದುಕ ಹೇಳಿದ ತಪ್ಪೇನೂ ಅಲ್ಲ ಅಂತ ಅನಿಸ್ತು. ಯಾಕಂದರೆ ಮರಳುಗಾಡಿನಲ್ಲಿ ನೀರು ನಿಲ್ಲಿಸಿ ಅವನು ನೀರನ್ನು ಸಂವರ್ಧನೆ ಮಾಡ್ಕೊಂಡಿದ್ದಾನೆ, ಅದನ್ನು ಬೆಳೆಗೆ ಬಳಸ್ಕೊತಾ ಇದ್ದಾನೆ, ಅವನು ಶ್ರೀಮಂತ. ನನಗೆ ನನ್ನ ಅಕ್ಕಪಕ್ಕದಲ್ಲಿ 5-6 ನದಿಗಳು ಹರಿದ್ರೂ ನಾನು ನೀರು ಹಿಡಿದಿಟ್ಕೊಳ್ಳೋಕ್ಕಾಗಿಲ್ಲ. ನೀರಿನ ಸಂಪತ್ತಿದ್ರೂ ನಾನು ಬಡವನಾಗಿದ್ದೀನಿ. ನೀರಿನ ಸಂಪತ್ತಿದ್ರೂ ಸಹಿತ ಇವತ್ತು ನಮ್ಮ ರೈತರು ನೀರು 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 ಅಂತ ಇದ್ದಾರೆ. ಎಷ್ಟರ ಮಟ್ಟಿಗೆ 2ನೇ ಬೆಳೆಗೆ ನೀರು ಇರಲಿ, ನಿಮ್ಮ ಮಾನ್ವಿ ಮತ್ತು ರಾಯಚೂರಿಗೆ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಕಾಲುವೆ ಮೂಲಕ ನೀರು ತರಬೇಕಾದ್ರೆ ಪೊಲೀಸ್ ವ್ಯಾನ್ ಇರಬೇಕು, ನಿಷೇಧಾಜ್ಞೆ ಜಾರಿಯಾಗಿರಬೇಕು. ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವೀಗ. ಇದನ್ನು ನಾವೇನಂತ ಕರಿಬೇಕಾಗಿದ್ರೆ, ನೀರಿನ ವಿಚಾರದಲ್ಲಿ ನಾವು ಎಲ್ಲಿದ್ದೀವಿ ಅಂತ ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಇನ್ನು ನಮಗೆ ನೀರಿನ ಲೆಕ್ಕಾಚಾರವೇ ಗೊತ್ತಿಲ್ಲ, ನೀರಿನ ಲೆಕ್ಕಾಚಾರವೂ ಗೊತ್ತಿಲ್ಲ ನಮ್ಮ ರೈತರಿಗೆ. ಮತ್ತು ತನ್ನ ಕೃಷಿಗಾಗಿ ತಾನು ಎಷ್ಟು ವೆಚ್ಚ ಮಾಡಿದೆ ಅಂತ ಆ ಲೆಕ್ಕವೂ ಗೊತ್ತಿಲ್ಲ. ಆತ ನೋಡೋದೇನೋ, ಈ ವರ್ಷ ನಾನು 40 ಚೀಲ ಭತ್ತ ಬೆಳೆದಿದ್ದೇನೆ, ಮುಂದಿನ ವರ್ಷ ಏನು
ಬೆಳೆದ್ರೆ 41 ಚೀಲ ಬೆಳಿಬೇಕು, ಇಲ್ಲ 40 ಚೀಲನಾದರೂ ಬೆಳಿಬೇಕು. ಇದನ್ನೇ ಹೇಳ್ತಾನೆ, ಕೇಳಿ ನೋಡಿ ನೀವು ಯಾವ ರೈತರನ್ನಾದರೂ. ನಿಧಾನಕ್ಕೆ ಒಂದು ಪ್ರಶ್ನೆ ಹಾಕಿ, ಹೋದ ವರ್ಷ 40 ಚೀಲ ಬೆಳೆದಾಗ ಎಷ್ಟು ಚೀಲ ಗೊಬ್ಬರ ಹಾಕಿದ್ದೆ, ಎಷ್ಟು ಲೀಟ್ರ್ ಎಣ್ಣೆ ಹೊಡೆದಿದ್ದೆ, ಅಥವಾ ನಿಮ್ಮ ಕ್ರಿಮಿನಾಶಕ ಸಿಂಪರಣೆ ಮಾಡಿದ್ದೆ ಹೇಳ್ತಾನೆ. ಈ ವರ್ಷ ಎಷ್ಟು ಹಾಕಿದೀಯಾ? ಆ 18 ಚೀಲ ಹಾಕಿದ್ರೆ ಇಲ್ಲಿ 21, 22 ಚೀಲ ಅವನು ಹಾಕಿದರೆ ಮಾತ್ರ ಅಷ್ಟು ಬರುತ್ತೆ ಭತ್ತ. ಆ ಲೆಕ್ಕ ಹೇಳಲ್ಲ ನಮ್ಮ ರೈತರು. ತಮಗೆ ಬಂದದ್ದು ಮಾತ್ರ ಹೇಳ್ತಾರೆ, ಖರ್ಚು ಮಾಡಿದ್ದನ್ನು ಹೇಳಿದ್ದೇ ನಮಗೆ ಇವತ್ತಿನ ಸಮಸ್ಯೆಗೆ ಮೂಲ. ನಾವು ಅಂದ್ಕೊಂಡಿದ್ದೀವಿ ನೀರು ನಮ್ಮದೇನಲ್ಲ, ದೇವರು ಕೊಟ್ಟಂದು ಬಿಡು ಇರುತ್ತೆ, ಜಲಾಶಯ ಐತೆ. ಇನ್ನೂ ವಿಚಿತ್ರ ಅಂದರೆ ನಮ್ಮ ರಾಯಚೂರಿನವರು ಮಾನವಿಯವರು ನಮ್ಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾರೆ, ಸ್ನೇಹಿತರು ಸಂಬಂಧಿಕರು. ಈ ರಾಯಚೂರಿನಲ್ಲಿ ಅಥವಾ ಮಾನವಿಯಲ್ಲಿ ಸಿಂಧೂರಿನಲ್ಲಿ ಮಳೆ ಬಿತ್ತು ಅಂತ ಅವ್ರು ಕೇಳಲ್ಲ. ಶಿವಮೊಗ್ಗದಾಗ ಮಳೆ ಆಗೈತೇನೋ, ಚಿಕ್ಕಮಗಳೂರಿನಾಗ ಮಳೆ ಆಗೈತೇನೋ ಅಂತ. ಯಾಕಂದರೆ ಅಲ್ಲಿ ಮಳೆ ಆದರೆ ನಮ್ಮ ಡ್ಯಾಮಿಗೆ ನೀರು ಬರ್ತಾವೆ, ಡ್ಯಾಮಿಗೆ ನೀರು ಬಂದ್ರೆ ಸಾಕು ನಮಗೆ ಅಂತ. ಆ ಡ್ಯಾಮೇ ಉಳಿಯೋದ ಸ್ಥಿತಿ ಇದೆ ನಿಮಗಿವತ್ತು. 30 TMC ಹೂಳು ತುಂಬಿಕೊಂಡಿದೆ ಆ ಡ್ಯಾಮ್ನಲ್ಲಿ. ಅದಕ್ಕೆ ಒಟ್ಟು ಜಗತ್ತಿನಲ್ಲಿ ಲಭ್ಯವಿರುವ ಒಟ್ಟು ನೀರಿನಲ್ಲಿ ಸುಮಾರು 97.2% ಸಮುದ್ರದ ನೀರಿದೆ. ಅಂದರೆ ಪ್ರಯೋಜನಕ್ಕೆ ಬಾರದೇ ಇರೋ ನೀರು, ಉಪ್ಪು ನೀರಿದೆ. ಹಾಗಿದ್ರೆ 100%ನಲ್ಲಿ ಅಂದರೆ ₹100 ಅಂದರೆ ಉಳಿದದ್ದು ಎಷ್ಟು ನಮಗೆ? ಬರೀ 2.8 ಮಾತ್ರ ನಮಗೆ ಕುಡಿಯೋದಕ್ಕೆ, ಬಳಸೋದಕ್ಕೆ, ಉದ್ಯೋಗಕ್ಕೆ, ಉದ್ಯಮಕ್ಕೆ, ಎಲ್ಲದಕ್ಕೂ ಇದೆ. ಈ 2.8ರಲ್ಲಿ ಕೃಷಿಗೆ ಎಷ್ಟು ಬಳಸ್ತಾ ಇದ್ದೀವಿ? 85% ನೀರು ಕೃಷಿಗೆ ಬಳಕೆ ಆಗ್ತಾಯಿದೆ. ಹೆಂಗೆ ನಮ್ಮದು? ಯಾಕೆ ಹಿಂಗಾಯಿತು ಅಂದರೆ, ರಾತ್ರಿ ಹೊಲದಾಗ ನೀರು ಬಿಟ್ಟು ಬಂದು ಮಲಗಿದ ಅಂದರೆ ಅದು ಪಕ್ಕದ ಹೊಲದವನಿಗೇನಾರಿರಲಿ, ಹಳ್ಳಕ್ಕನರಲಿ ಸಂಬಂಧವೇ ಇಲ್ಲ. ಏನು ನೀರು ನಾನು ದುಡ್ಡು ಕೊಟ್ಟಿಲ್ಲ, ಬಂದಿದೆ ಹೋಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ನೀರಿಗೆಲ್ಲ ಹನಿ ನೀರಿಗೂ ಪರದಾಡುವ ಸ್ಥಿತಿ ಬರುತ್ತೆ. ನೀರು ಯಾರ ಸಂಪತ್ತು ಅಲ್ಲ, ನೀರು ನಿಸರ್ಗದ ಸಂಪತ್ತು. ಇವತ್ತು ಹಣ ನಂತಲ್ಲಿ ಇದೆ ಅಂದರೆ ನೀರನ್ನು ಖರೀದಿ ಮಾಡುವ, ನೀರಿದ್ದರೆ ತಾನೇ ನೀನು ಖರೀದಿ ಮಾಡೋದು. ನೀರಿಗಾಗಿಯೇ 3ನೇ ಮಹಾಯುದ್ಧ ನಡೆಯುತ್ತೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಆ ಗಂಭೀರತೆಯನ್ನು ನಾವು ಅರಿತುಕೊಳ್ಳದೇ ಇದ್ದರೆ ಭಾಳ ಸಂಕಷ್ಟ ಒಳಗಾಡಬೇಕಾಗತ್ತೆ. ಇನ್ನು 1951ರಲ್ಲಿ ಒಬ್ಬ ವ್ಯಕ್ತಿಗೆ, ಅಂದರೆ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಎಷ್ಟು ನೀರು ಸಿಗ್ತಾ ಇತ್ತು ಅವತ್ತು 1951ರಲ್ಲಿ ಅಂದರೆ 5200 ಕ್ಯೂಬಿಕ್ ಮೀಟರ್ನಷ್ಟು ಒಬ್ಬ ವ್ಯಕ್ತಿಗೆ ಸಿಗ್ತಾ ಇತ್ತು. 2011ಕ್ಕೆ ಬಂದಾಗ ಆ ನೀರು ಎಷ್ಟು ಕಿಳಿತು? 5200 ಇದ್ದದ್ದು 1545 ಕ್ಯೂಬಿಕ್ ಮೀಟ್ರಿಗೆ ಕಡಿಮೆ ಆಯಿತು 2011ರಲ್ಲಿ. ಈಗ ನಾವು 2026ರಲ್ಲಿದ್ದೀವಿ. 2050ಕ್ಕೆ ಒಂದು ಲೆಕ್ಕ ತೆಗೆದಿದ್ದಾರೆ. ಎಷ್ಟು ಸಿಗುತ್ತೆ ಒಬ್ಬ ವ್ಯಕ್ತಿಗೆ ಸರಾಸರಿ ನೀರು ಅಂದರೆ 1991 ಕ್ಯೂಬಿಕ್ ಮೀಟರ್ಸ್. ಅಂದರೆ 60% ನೀರು ಕಡಿಮೆ ಆಗುತ್ತೆ 2050ರ ವೇಳೆಗೆ. ಆ ನೀರಿನ ಲೆಕ್ಕಾಚಾರ ಹಾಕಬೇಕಲ್ಲ, ಒಂದು ಹನಿ ನೀರಿನ ಆ ಗ್ರಾಮ ಪಂಚಾಯತಿಯವರದ್ದು ಎಂಥ ಸ್ಥಿತಿ ಅಂದರೆ, ಒಂದು ಟ್ಯಾಪ್ ಹೋಯ್ತು ಅಂದರೆ ನೀರು ಹಂಗೆ ಹರಿದು ಹೋಗ್ತಾನೆ ಇರುತ್ತದು. ಒಂದು ಟ್ಯಾಪ್ ಹಾಕೋ ಗತಿ ಇಲ್ಲ ಗ್ರಾಮ ಪಂಚಾಯತಿಯವರಿಗೆ. ಅಪ್ಪ ನಾವೇ ದಿನನಿತ್ಯ ನೀರು ಬಳಸ್ತೀವಿ, ಹೋಗ್ಲಪ್ಪ ನಮ್ಮದೇ ನೀರಲ್ಲ, ನಾನು ಕೊಡೋ ದುಡ್ಡಿನಿಂದ ಅವ್ನು ಗ್ರಾಮ ಪಂಚಾಯತಿನ ಕೊಡ್ತಾನಂತ ಅದಕ್ಕೊಂದು ನಾವೇನಾದರೂ ಒಂದು ಮುಚ್ಚಬೇಕು ಅನ್ನೋಂಥ ಕಲ್ಪನೆ ನಮಗೂ ಇಲ್ಲ. ನೀರು ಹರಿತಾ ಇರುತ್ತೆ, ಗ್ರಾಮ ಪಂಚಾಯತ್ ಕೆಲಸ ರೀ, ನಮ್ಮದೇನಲ್ಲ ಅಂತ ನಾವು ಹೋಗ್ತಾನೆ ಇರ್ತೀವಿ. ಇಂಥ ಸಣ್ಣ ಸಣ್ಣ ಯೋಚನೆಗಳನ್ನ ನಾವು ನೋಡಬೇಕು, ಚಿಂತನೆ ಮಾಡಬೇಕಾಗಿದೆ. ಇನ್ನು ಈ ನದಿಗಳಲ್ಲಿ ನೀರಿನ ಪ್ರಮಾಣ ಏನಾಗಿದೆ ಅಂತ ನೋಡೋದಾದರೆ ಪ್ರಮುಖವಾಗಿ 3-4 ನದಿಗಳನ್ನು ಮಾತ್ರ ಹೇಳ್ತೀನಿ ನಾನು. ಈ ದೇಶದಲ್ಲಿನೇ ಮೊದಲನೆಯ ಅತಿ ದೊಡ್ಡ ಉದ್ದವಾಗಿ ಹರಿಯುವ ನದಿ ಅಂದರೆ ಗಂಗಾ ನದಿ. 2ನೇ ಸ್ಥಾನದಲ್ಲಿ ಗೋದಾವರಿ ಬರುತ್ತೆ. ಆ ಗೋದಾವರಿ ನದಿನಲ್ಲಿ 1954ರಲ್ಲಿ ಒಟ್ಟು ಆ ನದಿಯಲ್ಲಿ 1,02,414 ಕ್ಯೂಬಿಕ್ ಮೀಟ್ರ್ನಷ್ಟು ನೀರು ಹರಿತಾ ಇತ್ತು. ಆದರೆ ಈಗ ಅದರದ್ದು ಪ್ರಮಾಣ ಎಲ್ಲಿಗೆ ಬಂದಿದೆ? 85ರಿಂದ 88 ಸಾವಿರ, ಅಂದರೆ ಒಂದು 25ರಿಂದ 30 ಸಾವಿರ ಕ್ಯೂಬಿಕ್ ಮೀಟ್ರ್ ನೀರು ಅದರಲ್ಲಿ ಹರಿತಾನೇ ಇಲ್ಲ. ಈಗ ಎಲ್ಲೂ ಹೋಯಿತು ನೀರು ನೋಡಬೇಕಾಗಿದೆ. ಇನ್ನು ನೀವು ಕೃಷ್ಣಾ ನದಿಗೆ ಬನ್ನಿ, ನಿಮ್ಮ ಪಕ್ಕದ್ದೇ ಕೃಷ್ಣಾ ನದಿಗೆ 1954ರಲ್ಲಿ ಅದರಲ್ಲಿ ಎಷ್ಟು ಹರಿತಾ ಇತ್ತು? 54,196 ಕ್ಯೂಬಿಕ್ ಮೀಟ್ರ್ನಷ್ಟು ನೀರು ಹರಿತಾ ಇತ್ತು. ಇವತ್ತೆಷ್ಟಾಗಿದೆ? 54,000ದಿಂದ ಇವತ್ತು ಎಲ್ಲಿಗೆ ಬಂದಿದ್ದೀವಿ? 13,135 ಕ್ಯೂಬಿಕ್ ಮೀಟರ್. ಇನ್ನು ಕಾವೇರಿಗೆ ಹೋದರೆ 10,654 ಇದ್ದ
ಇದ್ದದ್ದು ಬರೀ 6,971ಕ್ಕೆ ಬಂದಿದೆ. ತುಂಗಭದ್ರನ ತಗೊಂಡ್ರೆ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆಯಾಗಿದ್ದಾಗ ಪ್ರವಾಹ ಬಂದಾಗ ಇಲ್ಲಿ ಹರಿದಿದ್ದು ನೀರಿನ ಪ್ರಮಾಣ 200 TMC ಇಂದ 600 TMCವರೆಗೂ ಹೋಗಿದೆ. ಅಂದರೆ ಈ ಕಡೆ ಬರಗಾಲನೂ ಕಂಡಿದೆ, ಈ ಕಡೆ ಪ್ರವಾಹವನ್ನು ಕಂಡಿದೆ. ಯಾಕೆ ಹಿಂಗಾಯಿತು? ನದಿಗಳ ಒತ್ತುವರಿ ಆಗಿದೆ. ನಾವೆಲ್ಲ ಏನಂದರೆ ನಗರಗಳು ಬೆಳ್ಕೊಂಡು ಹೋಗ್ತಾ ಇದ್ದಾವೆ, ಹಳ್ಳಿಗಳನ್ನು ನುಂಗ್ತಾ ಇದ್ದಾವೆ, ಹಳ್ಳ ಕೊಳ್ಳಗಳನ್ನು ನುಂಗ್ತಾ ಇದ್ದಾವೆ. ಇನ್ನೂ ವಿಚಿತ್ರ ಅಂದರೆ ತುಂಗಭದ್ರಾ ನದಿಗೆ ಒಟ್ಟಾರೆಯಾಗಿ ತುಂಗಭದ್ರಾ ನದಿಯ ವ್ಯಾಪ್ತಿಯಲ್ಲಿ 180 ಹಳ್ಳಗಳು ಮತ್ತು ನಾಲೆಗಳು ಬರ್ತವೆ. 180 ಹಳ್ಳ ಮತ್ತು ನಾಲೆಗಳಲ್ಲಿ ಈಗಾಗಲೇ 80 ನಾಲಾ ಮತ್ತು ಹಳ್ಳಗಳು ಮಾಯವಾಗಿ ಹೋಗಿದ್ದಾವೆ. ಅದು ನಗರೀಕರಣ ಇರ್ಬೋದು, ಕೈಗಾರಿಕೀಕರಣ ಇರ್ಬೋದು, ಇನ್ಯಾವುದೇ ಕಾರಣಕ್ಕೆ. ಆ ಉಳಿದಿರುವ 100 ಹಳ್ಳ ಮತ್ತು ನಾಲೆಗಳಲ್ಲಿ ಅವು ಕೂಡ ಅನೇಕವು ಈಗಾಗಲೇ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾವೆ. ಮತ್ತು ಈ ಹಳ್ಳಗಳೇ ಹೋದ್ಮೇಲೆ, ನೀರು ತರುವಂಥ ಹಳ್ಳಗಳೇ ಹೋದ್ಮೇಲೆ ನದಿ ಹೆಂಗೆ ಬದುಕಿರೋಕ್ಕೆ ಸಾಧ್ಯ ಇದೆ? ಹಳ್ಳಗಳು ಏನಾಯಿತು? 30 ವರ್ಷದ ಹಿಂದೆ ಬಹುತೇಕ ನಾವೆಲ್ಲ ಪಾಟೀಲರಿಗೆಲ್ಲ ನೆನಪಿದೆ, ಅದು ನಮಗೂ ನೆನಪಿದೆ. ಪ್ರತಿಯೊಬ್ಬರ ನೀವು ಏನು ಕಾಲುವೆಯ ಕೊನೆಯ ಭಾಗದಲ್ಲಿ ಇದ್ದವರು ಸಹಿತ ತಿಂಗಳಿಗೊಂದು 15 ದಿವಸಕ್ಕೊಂದು ಅಥವಾ ವಾರಕ್ಕೊಂದು ದಿನವಾದರೂ ನಿಮ್ಮ ಊರಿನ ಮುಂದೆಯೇ ನೀರು ಹರಿತಾ ಇತ್ತು. ಕಾಲುವೆಗಳಲ್ಲಿ ಬಟ್ಟೆ ಒಗಿತಾ ಇದ್ದರು, ಅದರಲ್ಲೇ ಸಣ್ಣ ಹುಡುಗರು ಏನೋ ಈಜಾಡ್ತಾಯಿದ್ರು, ಅದೆಲ್ಲ ಮಾಡ್ತಾಯಿದ್ರು. ಹೇಳಿ, ಈಗ ಊರು ಇರಲಿ, ನಿಮ್ಮ ಹೊಲಕ್ಕೆ ನೀರು ಸಿಗದಂಥ ಸ್ಥಿತಿ ಇದೆ. ಎಲ್ಲಿ ಹೋಯ್ತಾಗಿದ್ರೆ ನೀರು? ಯಾರೂ ಇದಕ್ಕೆ ಶತ್ರುಗಳಲ್ಲ, ನಮಗೆ ನಾವೇ ಶತ್ರುಗಳಾಗಿದ್ದೀವಿ. ಮೇಲ್ಭಾಗದವರು ನನಗೆ ನೀರು ಸಿಕ್ಕಿದೆ ಅಂತ 3 ಬೆಳೆ ಬೆಳೆಯೋಕ್ಕೆ ಹೋಗಿ ಭತ್ತನೇ ಬಿತ್ಕೊಂಡ. ಅದು ಏನು, ನಮಗೆ ಭತ್ತನೇ ಬೆಳಿಬೇಕು, ಭತ್ತದಲ್ಲಿ 1 ಅಡಿ 2 ಅಡಿ ನೀರು ನಿಂತಿರಲೇಬೇಕದು. ಹಾಗಿದ್ರೆ ಕೆಳಗೆ ಭಾಗದಲ್ಲಿ ಏನಾಯಿತು? ಸಿಗದೇ ಇದ್ದಂಗೆ ಆಯಿತು. 2 ಬೆಳೆಗೆ ನೀರು ಕೊಡ್ತಂತ ವಾಗ್ದಾನ ಮಾಡಿದ ತುಂಗಭದ್ರೆ ಇವತ್ತು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಏನಂತ? 1 ಬೆಳೆಗೂ ನಿಮಗೆ ನೀರು ಕೊಡೋಕ್ಕಾಗ್ತಾ ಇಲ್ಲ, ಆ ಸ್ಥಿತಿಗೆ ಬಂದಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು 30ರಿಂದ 32 TMC ಅಡಿ ಹೂಳು ತುಂಬಿದೆ. ಕೆಲವರು ಹೂಳು ತೆಗಿತೀವಿ ಅಂತ ಹೋದರು, ಕೆಲವರು ತುಂಗಭದ್ರಾ ನದಿ ಮೇಲೇ ಮಲಗಿದ್ರು. ಏನಂದ್ರೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡೇ ಬಿಡ್ತೀವಿ ಅಂತೇಳಿ. ಜಗತ್ತಿನಲ್ಲಿ ಮಧ್ಯಮ ಮತ್ತು ಬೃಹತ್ ಜಲಾಶಯಗಳಿದಾವಲ್ಲ, ಅದರ ಹೂಳನ್ನು ಯಶಸ್ವಿಯಾಗಿ ತೆಗೆದಿರುವ ಒಂದೇ ಒಂದು ಇತಿಹಾಸ ಇಲ್ಲ. ಹೂಳು ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಆ ಜಲಾಶಯದ ಹೂಳನ್ನು ತೆಗೆಯುವುದಾದರೆ ಅದರ ವೆಚ್ಚದಲ್ಲಿ ಮತ್ತೊಂದು ಜಲಾಶಯಗಳನ್ನು ನಿರ್ಮಾಣ ಮಾಡಬಹುದಂತ, ಅಷ್ಟು ವೆಚ್ಚ ಆಗುತ್ತೆ. ಒಬ್ಬ ಸೂಪರ್ಡೆಂಟ್ ಇಂಜಿನಿಯರ್ ಹೇಳಿದ್ದಾರೆ ಏನಂತ, ಒಂದು ವೇಳೆ ಅದು ಸಾಮಾನ್ಯವಾಗಿ ವರ್ಷಕ್ಕೆ 0.4 TMC ಅಡಿಯಿಂದ 0.5 TMC ಅಡಿಯಷ್ಟು ಹೂಳು ಬರುತ್ತೆ. ತುಂಗಭದ್ರಕ್ಕೆ ಸ್ವಲ್ಪ ಜಾಸ್ತಿ ಬಂದಿದೆ, ಯಾಕಂದರೆ ಗಣಿಗಾರಿಕೆ ಇನ್ಯಾವುದ್ಯಾವುದೋ ಕಾರಣಕ್ಕೆ ಬಂದಿದೆ. ಒಬ್ಬರು ಹೇಳ್ತಾರೆ 50 ಲಕ್ಷ ಟ್ರಿಪ್ ಲಾರಿಗಳಾಗುವಷ್ಟು ತುಂಗಭದ್ರಾ ಹೂಳಿದೆ ಅಂತೆ. ಅದನ್ನು ತೆಗಿಬೇಕಾದ್ರೆ ನಿಮಗೆ 1000 ಲಾರಿಗಳು ಪ್ರತಿನಿತ್ಯವೂ ಸಹಿತ 300 ದಿನಗಳು ಅದನ್ನು ಸಾಗಿಸ್ಬೇಕಾಗತ್ತಂತೆ. ಆಯಿತು, ಅದನ್ನು ಮಾಡ್ಬೋದು. ಹಾಗಿದ್ರೆ ಸಾಗಿಸಿದ್ದನ್ನು ಹಾಕೋದೆಲ್ಲಿಂದ? ಅದಕ್ಕೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಮಾತ್ರ ಒಂದು ಪ್ರಯೋಗ ಮಾಡಿದ್ದಾರೆ. ಏನು? ನದಿಗಳಲ್ಲಿ ಸೇಕರಣೆಯಾಗುವ ಹೂಳನ್ನು ಅಲ್ಲಿನೇ ತೆಗೆದು ಬಿಡೋದನ್ನು. ಅದು ಒಂದು ಮಾತ್ರ ಯಶಸ್ವಿಯಾಗಿದೆ. ನದಿಗಳಲ್ಲಿ ಸೇಕರಣೆಯಾಗುವ ಅಂದರೆ ಜಲಾಶಯಕ್ಕೆ ಸೇರುವ ಮುನ್ನವೇ ಆ ಹೂಳನ್ನು ಅಲ್ಲಿಂದ ತೆಗಿತಾ ಇದ್ದಾರೆ ಅವರು. ಅದು ಒಂದು ಮಟ್ಟಕ್ಕೆ ಯಶಸ್ವಿಯಾಗಿದೆ. ಜಲಾಶಯದಲ್ಲಿ ತುಂಬಿದ ಹೂಳನ್ನು ತೆಗೆದೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸರ್ಕಾರದವರು ಅದಕ್ಕೆ ಅಂದರೆ ಇದು ಹೂಳು ಇವತ್ತು ನಿನ್ನೆದಲ್ಲ. 1980ರ ದಶಕದಲ್ಲಿ ಹೂಳಿನ ಬಗ್ಗೆ ಚರ್ಚೆ ಆಯಿತು. ಆ ನೀರು ಕಡಿಮೆ ಆಗ್ತಾ ಇದೆ ಅಂತಂದ್ರೆ 80ರ ದಶಕದಲ್ಲಿ ಆಂಧ್ರದ ಮುಖ್ಯಮಂತ್ರಿ NT ರಾಮಾರಾವ್ ಅವರು ಒಂದು ಪ್ರಸ್ತಾವನೆ ಕೊಟ್ಟರು. ಏನಂತ? ಒಂದು ಫ್ಲಡ್ ಫ್ಲೋ ಕೆನಾಲ್ ಮಾಡೋಣ, ಆ ನೀರನ್ನು, ಪ್ರವಾಹದ ನೀರನ್ನು ನಾವೆಲ್ಲರೂ ಹಂಚ್ಕೊಳ್ಳೋಣ, ನಾವೆಲ್ಲರೂ ಬಳಸ್ಕೊಳ್ಳೋಣ ಅಂತೇಳಿ. ಕರ್ನಾಟಕ ಸರ್ಕಾರ ಅದಕ್ಕೆ ಕಿಮ್ಮತ್ತು ಕೊಡಲಿಲ್ಲ. ಅವತ್ತು ನಿಂತಂಥ ಆ ಯೋಜನೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ 30 TMC ಅಡಿಯಷ್ಟು ಹೂಳಿನ ಪರ್ಯಾಯವಾಗಿ ನಿಮ್ಮ ನವಲಿ ಬಳಿ ಒಂದು ಸಮಾನಾಂತರ ಜಲಾಶಯ ಮಾಡೋಣ ಅಂತ ಹೇಳಿದರು. 10 ವರ್ಷದ ಹಿಂದೆ ಚುನಾವಣೆಯಲ್ಲಿ ಇದೇ ವಿಷಯ ಮೊಳಗಿತ್ತು. ಅದಾದ ಮೇಲೆ ಭರವಸೆ ಕೊಟ್ಟರು, ಅದಾದಮೇಲೆ DPR ಅಂದರು. DPR ಅದನ್ನು ಮುಗೀತೀಗ. ಈಗ ಮತ್ತೊಂದು ಚುನಾವಣೆ ಹೋಗಿ ಮತ್ತೊಂದು ಸರ್ಕಾರ ಹೋಗಿ ಅದು ಕೂಡ ಮುಂದಿನ ಅವಧಿ ಮುಗಿಸೋಕ್ಕೆ ಬಂದಿದೆ. ಈಗ ಮತ್ತೊಂದು ವಿಚಾರ ಹೊರಗೆ ಬಂದಿದೆ. ಏನಂತ? ನವಲಿ ಬಳಿ 30 TMC 32 TMCಯ ಜಲಾಶಯನ ಅಷ್ಟು ದೊಡ್ಡದು ಕಟ್ಟಿ ಅಷ್ಟು ದುಡ್ಡು ಇದು ಮಾಡೋದ್ರ ಬದಲಾಗಿ
ಚೀಕಲ್ಪರಿವಿನೋ ಇನ್ನೊಂದೆಲ್ಲೋ 2 ಕಡೆಗೆ ಏತ ನೀರಾವರಿ ಯೋಜನೆ ಮಾಡಿಬಿಡೋಣ, ಅಲ್ಲಿಂದ ನಾವು ಬೇಕಿದ್ರೆ ನೀರು ತಗೊಳ್ಳೋಣ ಅಂತ. ಸಮಸ್ಯೆ ಏನಾಗುತ್ತೆ, ಏತ ನೀರಾವರಿ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿದ ನೀರನ್ನು ಸಂಗ್ರಹಣೆ ಮಾಡೋಕ್ಕೆ ಯಾವ ಕೆರೆಗಳಿದ್ದಾವೆ ನಿಮ್ಮ ರಾಯಚೂರು, ಪೋತ್ನಾಳ, ಇದು ಮಾನವಿಯಲ್ಲಿ? ಮೊದಲು ಮಾಡಬೇಕಾಗಿದ್ದು ಕೆರೆಗಳನ್ನು ಮಾಡಬೇಕಾಗಿತ್ತು ನೀವು. ಆ ಕೆರೆಗಳೇ ಇಲ್ಲ. ಲಿಫ್ಟ್ ಮಾಡಿದ್ರಿ, ಆಯಿತು, ಕಾಲುವೆಗೆ ಬಿಟ್ರಿ ಅಂತ ತಿಳ್ಕೊಳ್ಳಿ. ಒಂದು ವೇಳೆ ನೆಕ್ಸ್ಟ್ ಏನು ಹಾಗಿದ್ರೆ ನದಿಯಲ್ಲಿ ನೀರು ಕಡಿಮೆ ಆದಾಗ ಆ ಲಿಫ್ಟಿನ ಕಥೆ ಏನಾಗುತ್ತೆ? ಇದು ಯಾವುದೂ ಯೋಚನೆ ಮಾಡ್ತಾ ಇಲ್ಲ ನಾವು. ಅವರು ಬಂದು ಭರವಸೆ ಕೊಡ್ತಾರೆ, ನೀರು ಬಂತು ಅಂತ ನೀವು ಚಪ್ಪಾಳೆ ಹೊಡಿತೀರಿ, ಮತ್ತು ಮುಂದಿನ ಎಲೆಕ್ಷನ್ನಲ್ಲಿ ಅವ್ರು ಭೇಟಿ ಆಗ್ತಾರೆ, ಮತ್ತು ಅದೇ ಭರವಸೆ ತರ್ತಾರೆ. ಅದಕ್ಕೆ ಈ ಥರದ ಯೋಚನೆಗಳನ್ನು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ತುಂಗಭದ್ರಾ ನದಿಯ ನೀರಾವರಿ ರೈತರು ನಾವಂತೇನು ಎದೆ ಸೆಡ್ಸ್ಕೊಂಡು ಹೇಳುವಂಥ ನೀವು ಅದೇ ಆ ಬರಗಾಲದ ಸ್ಥಿತಿಗೆ ಹೋಗ್ತೀರಿ. ನೀವು ಇದರಲ್ಲಿ ಯಾರೂ ಗೊತ್ತಿರಲಿಕ್ಕಿಲ್ಲ, ನನಗೂ ಗೊತ್ತಿಲ್ಲ. ಡೋಗಿ ಬರ ಅಂತ ಬರ್ತಾ ಇತ್ತಂತ ಹಿಂದೆ ಒಂದು ಸಾರಿ. ಆ ಡೋಗಿ ಬರನ ನಾವು ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ಡೋಗಿ ಬರದೇ ಇರ್ಬೋದು, ಆದರೆ ಅದರ ಮೊಮ್ಮಕ್ಕಳಂತೂ ಖಂಡಿತವಾಗಿ ನಂಗೆ ಪರಿಚಯ ಭೇಟಿ ಆಗ್ತಾರೆ. ಅದಕ್ಕೆ ಇದನ್ನು ನಾವು ಯೋಚನೆ ಮಾಡೋಣ. ಮತ್ತು ಈ ನದಿಯನ್ನು ಉಳಿಸೋ ನಿಟ್ಟಿನಲ್ಲಿ ಸಾಕಷ್ಟು ಯತ್ನಗಳು ನಡೀತಾ ಇದೆ. ನಾವೇನು ಮಾಡಿದ್ದೀವಿ ಅಂದರೆ, ಈ ಬೆಳೆ ಚಕ್ರಕ್ಕೂ ಮಳೆ ಚಕ್ರಕ್ಕೂ ಸಂಬಂಧನೇ ಕಡ್ದಾಕಿಬಿಟ್ಟಿದ್ದೀವಿ. ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು, ತಿಥಿ ಮಿತಿ ನೋಡಿ ಬೆಳೆ ಬಿತ್ತಬೇಕಪ್ಪ ಅಂತ. ಈಗ ತಿಥಿನೂ ಇಲ್ಲ, ಮತಿನೂ ಇಲ್ಲ, ಬೀಜನೂ ಇಲ್ಲ. ಹಂಗಾಗಿ ರೈತರು ಜಾಗೃತಗೊಳ್ಬೇಕು. ನಿಮ್ಮ ನೀರನ್ನು ನೀವೇ ತಡೆದಿಟ್ಕೋಬೇಕು. ಒಡ್ಡುಗಳಿಲ್ಲ ನಮ್ಮ ಹೊಲದಲ್ಲಿ, ಮರಗಳಿಲ್ಲ, ಉಳಿದದ್ದು ಎಲ್ಲೋ 1-2 ಕಾಣಿಸ್ತಾ. ಯಾವುದೋ ಬನ್ನಿ ಮರ, ಅದು ಕಡಿಬಾರ್ದಂತ ಬಿಟ್ಟಿದ್ದೀರಿ. ಇಲ್ಲ, ನೀವು ಅದನ್ನು ಕಡಿಯೋರೆ, ಅದನ್ನು ದೇವರು ಕಡಿಬಾರ್ದಂತ ಬಿಟ್ಟಿದ್ದೀರಿ. ಇಲ್ಲಾಂದ್ರೆ ಅದನ್ನು ಕಡ್ದಾಕೋರೆ. ನಿಮ್ಮ ನೀರನ್ನು ನೀವೇ ಹಿಡಿದಿಟ್ಕೊಳ್ಳಿ. ಒಂದು ಕೃಷಿ ಹೊಂಡ ಮಾಡ್ಕೊಳ್ಳಿ. ಕೃಷಿ ಹೊಂಡ ಮಾಡೋಕ್ಕೆ ಭಾಳ ದೊಡ್ಡ ಇದೇನು ಬರೋಲ್ಲ. 100-100-12 ಅಂದರೆ 12 ಮೀಟ್ರ್ ಡೀಪಿಗೂ 12-15 ನೀವು ಮಾಡ್ಕೊಳ್ಳಿ. 100-100 ಇಷ್ಟನ್ನು ಮಾಡಿದರೆ ನಿಮ್ಮ ನೀರು ನಿಮಗೆ ಸಿಗುತ್ತೆ. ನಿಮ್ಮ ಹೊಲಕ್ಕೆ ತಕ್ಕಂತೆ. ನಾನು 100-100 ಮಾಡಬೇಕಂತಲ್ಲ, ನಿಮ್ಮ ಹೊಲ 2.5 ಎಕರೆ ಇದ್ದೋನು ನೀವು ಬೇಕಾದ್ರೆ 2 ಸೇರಿಕೊಂಡು ಒಂದು ಕಡೆ ಮಾಡ್ಕೊಳ್ಳಿ. ತುಂಗಭದ್ರಾ ನದಿ ಇದು ನಿಮಗೆ ಶಾಶ್ವತ ವರದಾನ ಅಂತ, ಅಥವಾ ನಮಗೆ ಶಾಶ್ವತ ನೀರು ಕೊಟ್ಟೇ ಕೊಡುತ್ತೆ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಇವತ್ತಿನಿಂದನೇ ಬಿಟ್ಟುಬಿಡಿ. ನಿಮ್ಮ ನೀರಿಗೆ ನೀವೇ ಜವಾಬ್ದಾರರು. ಭವಿಷ್ಯದ ನಿಮ್ಮ ಮುಂದಿನ ಪೀಳಿಗೆಗೆ ವರವಾಗಿ ಬಳವಳಿ ಕೊಡ್ತಿರೋ ಅಥವಾ ಫಲವತ್ತಾದ ಭೂಮಿಯನ್ನು ವಿಷಯುಕ್ತ ಮಾಡಿ ನೀರಿಲ್ಲದಂಥ ಬರಡು ಭೂಮಿಯನ್ನು ಬಳುವಾಗಿ ಕೊಡ್ತಿರೋ, ನಿಮಗೆ ಬಿಟ್ಟಿದ್ದು ನಮಸ್ಕಾರ.